ಹಂಗೆ ನುಗ್ಬಿಡ್ತೀನಿ ಚೇರ್ನ. ಅವ್ರು ಕನ್ಸಲ್ಟ್ ಮಾಡಿರೋದಕ್ಕೆ ತಗೊಂಡಿರೋ ಅಮೌಂಟ್ ನನಗೆ ಬೇಜಾರಾಯಿತು. ಅದು ಅದರ್ವೈಸ್ ಇದಕ್ಕೆಲ್ಲ ಪ್ರಾಡಕ್ಟ್ ಎಲ್ಲ ಇದ್ರ ಮೇಲೆ ಇತ್ತಲ್ಲ, ಸೊ ನಾನು ಹಂಗಾಗಿ ಜಾಸ್ತಿ ಇದು ಮಾಡ್ಕೊಂಡಿಲ್ಲ. ಇದಕ್ಕೆ ಇದು ಕ್ಯೂಟ್ ಆಗೈತೆ. ಇದಕ್ಕೆ ಏನಂತ ಹೇಳಿದ್ರೆ ನೊರೆ ಎಲ್ಲ ಜಾಸ್ತಿ ಬರಲ್ಲ, ಬಿಕಾಸ್ ಅದರಲ್ಲಿ ಏನೋ ಹೇಳೋದು ನೋಡ್ಕೊಂಡ್ಬಿಟ್ಟಿದ್ದೀನಿ. ಇದು ನೋಡಿದ ತಕ್ಷಣ ನಾನು ಏನು ಕೊಡೋದು ಫೇರಲ್ಲಿ ಕೊಡ್ತಾರೆ ಹಾಕೊಂಡ್ಬಿಟ್ಟೆ. ಅಲ್ಲ ಅದ್ರದ್ದು ಇದನ್ನ ನೋಡ್ಬಿಟ್ಟು ಕಲರ್ ನೋಡ್ಬಿಟ್ಟು ಇದೇನು ಫೇರಲ್ಲಿ ಕೊಡ್ತಾವ್ರೆ ಅಂತ ಆಮೇಲೆ ಗೊತ್ತಾಯ್ತು ಇದು ಬೇರೆದು ಅಂತ ಅಂದ್ಬಿಟ್ಟು. ಲೋಷನ್ ಗೈಸ್ ಇದು. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ, ನಾನು ನಿಮಗಂತೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇವತ್ತಿಂದ ಏನಪ್ಪ ವ್ಲಾಗ್ ಅಂತಂದರೆ, ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಶಟಪ್ ಸುಮ್ಮನೆ ಇರೇ ಹಾಸ್ಪಿಟಲ್ಗೆ ಹೋಗಿ ಈ ಥರ ಎಲ್ಲ ಡಿಸ್ಟ್ರಾಕ್ಷನ್ ಮಧ್ಯೆ ಬರ್ತಿರುತ್ತೆ. ಸ್ಕಿಪ್ ಮಾಡಿಬಿಡಿ ಅವಳನ್ನ ಆಯಿತಾ, ತಲೆಯಿಂದ ಡಿಲೀಟ್ ಮಾಡಿ. ಸ್ಕಿನ್ನೆಲ್ಲ ಸ್ಕಿನ್ನೆಲ್ಲ ಸ್ವಲ್ಪ ನಾನೊಂದು ಅದು ಹೇಳಿದ್ನಲ್ಲ ಕ್ರೀಮ್ ಬಿಟ್ಟೆ ಅಂತ, ಅದಕ್ಕೆ ಪಿಂಪಲ್ ಚಿಕ್ಕ ರೆಡ್ ಪಿಂಪಲ್ ಆಗೋ ಥರ ಇಲ್ಲೆಲ್ಲ ಫುಲ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ಕೊಂಬರೋಣ, ಏನಾದರೂ ಮೆಡಿಸನ್ ಹೇಳ್ತಾರಾ ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಅಂದ್ಬಿಟ್ಟು. ಹೆಂಗೂ ಟೈಮ್ ಇತ್ತು ಇವತ್ತು ನನಗೆ, ಸೊ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಎಲ್ಲ ಇದು ಬರ್ತಿದ್ಯಾ, ಬ್ಲರ್ ಬರ್ತಿದ್ಯಾ ಅಲ್ವಾ? ಸೊ ಹೊರಡಬೇಕು ಗೈಸ್. ಇವಾಗ ನಾನು ಮತ್ತು ಲೇಖನಾ ಅವರು ಹೋಗ್ತಾ ಇದ್ವಿ. ಇವಳು ಬರಲ್ಲ ಗೈಸ್, ಇವಳಿಲ್ಲೇ ಮನೆ. ಸರಿ, ಫೋನಲ್ಲೇ ಸ್ಕಿನ್ ಕೇರ್ ಮಾಡ್ಕೋತಾಳೆ. ಸ್ಕಿನ್ ಕೇರು ಓಕೆ. ಸೊ ಇವಾಗ ನಾವು ಹೊರಡಬೇಕು ಗೈಸ್. ಬನ್ನಿ, ಇನ್ನೊಂದು ಎಷ್ಟೇ ಟೈಮು? 11:56 ಇನ್ 4 minutes ಹೋಗ್ತೀವಿ. ಹೋಗಿ ಏನೇನು ಹೇಳ್ತಾರೆ ಅಂತ ಹಂಗೆ ಅಲ್ಲೇ ಆದರೆ ಅಪ್ಡೇಟ್ ಕೊಡ್ತೀನಿ. ಹಾಸ್ಪಿಟಲಲ್ಲಿ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಅದರ್ವೈಸ್ ಇಲ್ಲಿ ಬಂದ್ಬಿಟ್ಟು ಹೇಳ್ತೀನಿ ಏನೇನು ಆಯಿತು, ಏನು ಕತೆ ಆಯಿತು, ಏನು ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಇಲ್ವಾ, ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಗೈಸ್ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಅವ್ರು ಏನೇನು ಕೊಟ್ಟರು ಎಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಊಟ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಇಲ್ಲಿ ಪುಳಿಯೋಗರೆ ತಿಂತಾ ಇದ್ದೀನಿ. ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ. ಇವತ್ತು ಆ ಟೇಸ್ಟ್ ಇಲ್ಲ, ಏನು ನಾರ್ಮಲಾಗಿ ಕೊಡ್ತಿದ್ರಲ್ಲ ಆನಿಯನ್ ಹಾಕಿ ಆ ಥರ, ಬಟ್ ಪುಳಿಯೋಗರೆ ಥರ ಇದೆ. ಬೇಗ ತಿಂದ್ಬಿಟ್ಟು ತೋರಿಸ್ತೀನಿ ಗೈಸ್ ಏನೇನು ತೊಗೊಂಬಂದೆ ಅಂತ, ಅದು ಎಷ್ಟಾಯಿತು ಅಂತ ಎಲ್ಲ ತೋರಿಸ್ತೀನಿ. ಸ್ವಲ್ಪ ಬೇಜಾರಾಯಿತು, ಆಮೇಲೆ ಸ್ವಲ್ಪ ಹಂಗೆ ಸರಿ ಹೋದೆ ಅಷ್ಟೇ ಗೈಸ್. ಇಲ್ಲಿ ಬಟ್ಟೆ ತೊಳೆದಾಕ್ಬಿಟ್ಟು ಏನು ಮಾಡೋಕ್ಕಿಂದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಕೆಳಗಡೆ ನಾನು ಫಸ್ಟ್ ಫ್ಲೋರಲ್ಲಿ ಇರೋದು, ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಬಂದೆ. ನೋಡಿ ಗೈಸ್ ಎಷ್ಟು ಮಳೆ, ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿ. ಫುಲ್ಲು ಮಳೆ ಇಲ್ಲೆಲ್ಲ ನೋಡಿ, ಇಷ್ಟು ನೀರು, ಸಿಕ್ಕಾಬಡೆ ಮಳೆ ಕಾಣಿಸ್ತಾ ಇಲ್ಲ. ಬಟ್ ಅಲ್ಲಿ ದೂರದಲ್ಲಿ ನೋಡಿ ಫುಲ್ ಒಂಥರ ಏನಾಗ್ಬಿಟ್ಟಿದೆ, ಚಿಕ್ಕ ಮಳೆ ಬರ್ತಾರೆ, ಅದಕ್ಕೆ ಹೆಂಗಾಗ್ಬಿಟ್ಟಿದೆ ಅಂತ. ಸೊ ನನಗೆ ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಬಂದ್ಬಿಟ್ಟು ಇಲ್ಲಿ ಬಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಷ್ಟು ಕಷ್ಟಪಡ್ತಿದ್ದೀನಿ. ಹೋಗಿ ಗೈಸ್ ಬೇಗ ಸಬ್ಸ್ಕ್ರೈಬ್ ಆಗಿ ನೋಡಿ, ಬೇಗ ಸಬ್ಸ್ಕ್ರೈಬ್ ಆಗಿ ಬೇಗ 1K ಮಾಡುವ. ಎಷ್ಟು ಕಷ್ಟಪಡ್ತಿದ್ದೀನಿ ಗೊತ್ತಾ. ಆ್ಯಕ್ಚುಲಿ ಈ 2 monthsಲ್ಲಿ ಮಾಡಬೇಕು ಅಂತ ಬಂದಿದ್ದು ನಾನು, ಬಟ್ ನನಗೆ ಎಷ್ಟು ಚೆನ್ನಾಗಿರೋ ವಿಡಿಯೋ ಹಾಕಿದ್ರು, ಯಾವ ಥರ ವ್ಲಾಗ್ ಹಾಕಿದ್ರು ಅದು ನೀಟಾಗಿ ಓಡ್ತಾ ಇಲ್ಲ. ಅದೇ ಬೇಜಾರು ನನಗೆ ಆ್ಯಕ್ಚುಲಿ ಗೈಸ್. ನಾನು ಸಡನ್ನಾಗಿ ನನ್ನ ನೈಟ್ ಕ್ರೀಮು ಸ್ಟಾಪ್ ಮಾಡಿರೋದ್ರಿಂದ ಮತ್ತು ಒಂದು ಸ್ವಲ್ಪ ಅದೇನು ಪ್ರಾಬ್ಲಮ್ ಆಯಿತು ಅಂತ ಗೊತ್ತಿಲ್ಲ, ಸ್ವಲ್ಪ ಇಚ್ಚಿಂಗ್ ಥರ ಆಗ್ತದೆ. ಸೊ ಫೇಸಲ್ಲೆಲ್ಲ ನೀವು ನೋಡ್ಬೋದು ಚಿಕ್ಕ ಪಿಂಪಲ್ ಥರ ಆಗಿರುತ್ತೆ. ಅದು ಆ್ಯಕ್ಚುಲಿ ಪಿಂಪಲ್ ಅಲ್ಲ, ರೆಡ್ ಮಾರ್ಕ್ ಆಗಿರೋದು, ಬಟ್ ಗೊತ್ತಿಲ್ಲ ಎಷ್ಟು ಕಾಣುತ್ತೆ ಎಷ್ಟು ಕಾಣಲ್ಲ ಅಂತ. ಸೊ ಇವತ್ತು ಹೋಗಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನು ಅದಕ್ಕೆ ಸೊಲ್ಯೂಷನ್ ಅಂತೆಲ್ಲ ಕೇಳಿ ಮತ್ತೆ ಹೇಳಿದ್ದಾರೆ, ನಿಮ್ದು ಏನು ಸ್ಕಿನ್ ಹಾಳಾಗಿದೆ ಅಷ್ಟು ಲೇಯರ್ಸ್ ವಾಪಸ್ ಬರುತ್ತೆ ಅಂತ ಹೇಳಿದರೆ. ಸೊ ಅದಕ್ಕೊಂದಷ್ಟು ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ವಿತ್ ಮೆಡಿಸಿನ್ಸ್ ಮೀನ್ಸ್ ಕ್ರೀಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನು, ಅದ್ರ ಜೊತೆಗೆ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನೀವೇನು ಕಳ್ಕೊಂಡಿದ್ದೀರೋ ಸ್ಕಿನ್ ಬರುತ್ತೆ ಅಂತ ಅಂದ್ಬಿಟ್ಟು. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಅದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಚೆಕ್ ಮಾಡಬೇಕಿತ್ತು, ಬಟ್ ಅದನ್ನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ನಲ್ಲ, ಸೊ ಹಂಗಾಗಿ 1.5 yearsಯಿಂದ ಯೂಸ್ ಮಾಡ್ತಿದ್ದೆ. ಸೊ ಏನೂ ಆಗಲ್ಲ ಅಂತ ಅವ್ರು ಹೇಳಿದರು. ಮತ್ತು ನೀವೇನಾದರೂ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ
ನಿಮ್ಮ ಸ್ಕಿನ್ ನಿಮ್ಮ ನಾರ್ಮಲಾಗಿ ಆಗುತ್ತೆ, ಬಟ್ ಅದರಿಂದ ಪ್ರಾಬ್ಲಮ್ ಇದೆ ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಓಕೆ ಅಂತ ಹೇಳಿದ್ದೀನಿ. ಏನೇನು ಪ್ರಾಡಕ್ಟು ಅದು ಎಷ್ಟೆಷ್ಟಾಯಿತು, ತುಂಬ ಕಾಸ್ಟ್ಲಿನೇ ಆಯಿತು, ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಸ್ಕಿನ್ಗಿಂತ ನಮಗಿಂತ ಏನು ಯಾವುದು ಜಾಸ್ತಿ ಅಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಬಂದಿದ್ದೀನಿ. ಕೆಳಗಡೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ ಗೈಸ್ ಏನೇನು ತೊಗೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಎಸ್ ಇವಾಗ ಮೋನಿ ಚುರುಮುರಿ ತಿನ್ಬೇಕಂತೆ. ಇವ್ನು ಏನು ಮಾಡೋದು ಗೊತ್ತಾವಾಗಲೇ ಓಡೋಗ್ಬಿಟ್ಟ ಕಣೆ ನಿನಗ. ಹ್ಞೂ ಕಣೆ ಕಣೆ. ಹಾಯ್ ಮಾಡು, ಹಾಯ್ ಮಾಡ. ಓ ಹೆಂಗೆ ಗೊತ್ತಾ, ಹಿಂಗೆ ಹೋಗ್ತಾ ಇರೋಡು ನಾನು ಅವನ್ನ ಗಿಲ್ಲಿ ಬಿಟ್ಟಿದ್ದೆ. ಅದಕ್ಕಿಂತ ಮುಂಚೆ ಓಡ್ಬಿಟ್ಟ. ಏನು ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಬೇಕಾ? ಡೂ ಯು ವಾಂಟ್ ಚಾಕ್ಲೇಟ್? ನೋಡಿ ಗೈಸ್ ಅವನು ಹಿಂಗೆ ಆಡ್ತಾನೆ. ಗೈಸ್ ನಾನು ಆ ಪ್ರಾಡಕ್ಟ್ಸ್ದು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಮಲ್ಕೊಂಡಿದ್ರೆ ಇವರಿಬ್ರು ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ನೈಟ್ ಇನ್ನೇನು ಫ್ರೀ ಇರ್ತೀವಲ್ಲ, ಎಲ್ಲರೂ ಎದ್ದಿರ್ತೀವಿ ಅವಾಗ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ನನ್ನ ಕ್ಯಾಮ್ರಾ ಒಂದ್ಸತಿ ಮನುಷ್ಯ ನನ್ನ ಕುತ್ಕೆನೇ ಕಾಣಲ್ಲ, ಒಂದ್ಸತಿ ಫುಲ್ ಮೇಲೆ ಹೊಟ್ಟೋಗ್ಬಿಟ್ಟಿರುತ್ತೆ. ಇವಾಗ ಇವಳು ಚುರುಮುರಿ ತಿನ್ಬೇಕಂತೆ, ಅವ್ರು ಇಟ್ಟುಬಿಟ್ಟವ್ರೆ ಗೈಸ್. ಇಟ್ಟಿರೋದಕ್ಕೆ ನನ್ನ ಪುಣ್ಯ, ಇಲ್ಲಾಂದ್ರೆ ಇನ್ನೆಲ್ಗೆ ಹೋಗ್ಬೇಕು ಅಂತ ಅಂದಿರೋಳು. ತಿನ್ಬೇಕಂತೆ, ಮಳೆ ಬರ್ತಿರುತ್ತೆ ಆವಾಗ ತಿನ್ಬೇಕು ಇವಳಿಗೆ. ಇನ್ನೊಂದು ಸ್ವಲ್ಪ ಇದ್ದಾವೆ. ತಲೆ ಕೆಟ್ಟಾಗಿ ತಿನ್ಬೇಕು. ಕಟ್ಕೊಂಡು ಅವ್ನು ಇರಿಟೇಟ್ ಆಗಿಬಿಡ್ತಾನೆ. ನೆಕ್ಸ್ಟ್ ಲೆವೆಲ್ ಇರಿಟೇಟ್ ಆಗಿಬಿಡ್ತಾನೆ. ಕೊಡಿಸ್ತಾನೆ ಅದು. ಡಯಟ್ ಇದ್ರೆ ಪರವಾಗಿಲ್ಲ. ಅಟ್ಲೀಸ್ಟ್ ನೀನು ಡಯಟಲ್ಲಿ ಇರ್ತೀನಿ ಅಂತ ಹೇಳ್ಬಿಡ. ಸ್ಟ್ರಿಕ್ಟ್ ಆಗಿದೆ ಕಣೆ. ನೀನು ಸ್ಟ್ರಿಕ್ಟ್ ಆಗಿರೋದು ಒಂದೇ ವಾರ ನಡಿಯ. ಒಂದು ವಾರದಲ್ಲಿ ಒಂದ್ಸತಿ ನಾನು ಚೀಟ್ ಮಾಡಲ್ಲ ಅಂತ ನೀನು ಹೇಳ್ಬಿಟ್ರೆ ಅದೇ ಒಂದು ಏನೋ 7 days ಇದ್ದರೆ 6 days ಫುಲ್ ಡಯಟ್, 6 days ಡಯಟ್ನ ಒಂದಿದ್ದಲ್ಲಿ ಕರೆದಿಸ್ಬಿಡೋದು. ತಗೋ ಆಯಿತು. ಸೊ ಇಲ್ಲಿ ಚುರುಮುರಿ ತಿನ್ನಕ್ಕೆ ಬಂದಿದ್ದು ತೊಗೊಂಡಿದ್ದೀವಿ. ಏನು ನೀವು ಕಡಲೆಪುರಿ ಯಾವ್ದು ಹೇಳಿ ಹಾಕೋದು? ಚಿಂತಾಮಣಿ. ಹೆಂಗೆ ಮಾಡಿಕೊಡ್ತಾರೆ ಅಂದರೆ ಗೈ ಸಕ್ಕತ್ತಾಗಿರುತ್ತೆ. ಏನೇನಿದೆ ಅಂಕಲ್ ನಮ್ಮ ಹತ್ರ? ಟಿಕ್ಕೆ ಪುರಿ ಗೋಲ್ಡ್ ಇದೆ. ಅದಷ್ಟು ಆಯ್ತಾ? ಪೇ ಮಾಡು 40 ಅಲ್ವಾ ಅಂಕಲ್? 50 ಇವತ್ತಿನ 50 ಅದಕ್ಕೆ ಬೋಲ್ಡ್ ಎತ್ತಿಬಿಟ್ಟು ಗೈಸ್ ಇಷ್ಟಿದೆ ನೋಡಿ ಇವ್ರ ಹತ್ರ. ಆದ್ರೂ ಏನು ಹೇಳ್ತಾರೆ ಗೊತ್ತಾ, ವರ್ತಾಗಿ ಕೊಡ್ತಾರೆ. ಏನು ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ, ಮಸ್ತಾಗಿರುತ್ತೆ ತಿನ್ನಕ್ಕೆ ಮಾತ್ರ. ನಿಮಗೆ ಖಾರ ಜಾಸ್ತಿ ಅಂದರೆ ಖಾರ ಜಾಸ್ತಿ, ಸ್ವೀಟ್ ಬೇಕಂದ್ರೆ ಸ್ವೀಟು ಸಖತ್ತಾಗಿ ಮಾಡಿಕೊಡ್ತೀರಾ. ಥ್ಯಾಂಕ್ಸ್ ಅಂಕಲ್. ಆಯಿತಾ? ಆಗಿದೆ ಅಂಕಲ್. ಯಾರಿಗಾದರೂ ಇಫ್ ಇನ್ ಕೇಸ್ ಬೇಕಂತ ಅಂದರೆ ನಾವಿರೋದು ರಾಜಾಜಿನಗರ್ 6th ಬ್ಲಾಕಲ್ಲಿ ಬಂದು ಟ್ರೈ ಮಾಡಿ, ಮಸ್ತ್ ಇರುತ್ತೆ. ಇವಳು ಅದಕ್ಕೆ ಓಡೋಡಿ ಬರ್ತಾಳೆ. ಅದಕ್ಕೆ ಹಾಯ್ ಮಾಡು, ಶೇ ಹಾಯ್ ಮ್ಯಾನ್. ಹಂಗೆ ನುಗ್ಬಿಡ್ತೀನಿ ಚೇರ್ನ. ಹೋಗೋಯ್ತು, ಅಷ್ಟೇ ಹೋಗು, ಅಷ್ಟೇ ಬಾಯ್. ಪಾಪ ಒದೇ ತಿಂತೀಯ ಮಗನೇ. ಅಮ್ಮ ನೋಡ ಇವನು ಎತ್ತಾಕ್ಬಿಡ್ತೀನಿ ಹಿಂಗೇನೆ. ಬಾ ನನ್ನ ಜೊತೆ ಹೋಗಿ ಎತ್ಕೊಂಡು ಹೋಗು. ಹೋಗ್ ಕೊಟ್ಬಿಟ್ರೆ ಏನು ಮಾಡೋದು? ಸರಿಯಾಗ ಮೆಲ್ಸಿಯರಲ್ಲಿ ಪಾಪ ಎಷ್ಟು ನಾನು ಆಟ ಆಡ್ಸೋಕೆ ಹೋಗಿ ಪಾಪ ಓಡೋಗೋಕೆ ಹೋಗಿ ಬಿದ್ದೋಗ್ಬಿಟ್ಟು ಒಂದು 5 ನಿಮಿಷ ಸುಮ್ಮನೆ ಇರಲ್ಲ ಅಂತಾನೆ ಪಟ ಆಡೋಕ್ಕೋಗಿ ಬಿದ್ದೋಗೋದು. ಹೀಗೆಲ್ಲ ಮಾತಾಡಿರ್ತೀನಿ. ಆನ್ ಮಾಡಿದ್ದೀನ ಈಗ ರೂಮಿಗೆ ನಡಿಯೇ. ನೀನು ತೊಗೊಂಬಂದೆ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ, ಅಂತೂ ಟೈಮ್ ಇವಾಗ ಬಂತು. ಬರೀ 50 ಗ್ರಾಮಾ ಗೈಸ್. ಇದು ಸನ್ಸ್ಕ್ರೀನ್ ಮಾರ್ನಿಂಗ್ ಹೊತ್ತು ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಲಾಶ್ ಶೀಲ್ಡ್ ಅಂತಿದೆ. ಲಾಶ್ ಶೀಲ್ಡ್ SPF 40 PA+++. ಇದು ಅದು ಬಿಟ್ಟರೆ
ಇದೇನು ಅದು ನನ್ನ ಬಾಡಿಗೂ ಏನು ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇದು ಬಾಡಿ ಲೋಷನ್ ಇದು ಸನ್ಸ್ಕ್ರೀನು ಮತ್ತು ಇದು ಕ್ಲೆನ್ಸರು ಇದು ಏನು ಮಾಯ್ಶ್ಚರೈಸರ್. ಏನಂತ ಹೇಳಿದ್ರು ಅಂತಂದರೆ ನಾನು ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ, ಬಟ್ ಅವ್ರು ಹೇಳಿದ್ರು ಮಾಯ್ಶ್ಚರೈಸರು ಇದನ್ನು ನೈಟ್ ಯೂಸ್ ಮಾಡಿ ಫುಲ್ ನೀಟಾಗಿ ಯೂಸ್ ಮಾಡಬೇಕು, ಇದನ್ನು ಮಾರ್ನಿಂಗ್ ಯೂಸ್ ಮಾಡಿ ದೆನ್ ಇದನ್ನು ನಾರ್ಮಲಾಗಿ ಯಾವಾಗೆಲ್ಲ ಮುಖ ತೊಳಿಬೇಕು ಅವಾಗೆಲ್ಲ ಯೂಸ್ ಮಾಡ್ಬೋದು. ಮತ್ತು ಇದು ಬಾಡಿ ಲೋಷನ್ ಗೈಸ್, ಚೆನ್ನಾಗಿತ್ತಲ್ಲ ನೋಡೋಕ್ಕೆ, ಕ್ಯೂಟಾಗೈತೆ, ದುಡ್ಡು ಕ್ಯೂಟಾಗಿತ್ತು. ನೆಕ್ಸ್ಟ್ ಲೆವೆಲ್ ಅದು, ದುಡ್ಡು ಕ್ಯೂಟಾಗಿತ್ತು. ಇಷ್ಟು ಗೈಸ್, ಇದು 150 ml ಏನೋ ಇದೆ. ನಾನು ತುಂಬ ಲ್ಯಾಗ್ ಮಾಡ್ತೀನಿ ಅನ್ಸುತ್ತೆ. ಇದು 150 ml ಏನೋ ಇದೆ, ಇದು 50 ಗ್ರಾಮ್. ಅಂದರೂ ಇದು ತುಂಬ ಬೇಜಾರಾಗ್ತಿದೆ, ಬರೀ 50 ಗ್ರಾಮ್ ಅಂತ. ಇದು 75 ಗ್ರಾಮ್. ಓಪನ್ ಮಾಡಲ ನೋಡುವ, ಕ್ಯೂರಿಯಾಸಿಟಿ. ಆ್ಯಕ್ಚುಲಿ ಇದನ್ನು ತೊಗೊಂಡು ಬಂದಮೇಲೆ ನನಗೆ ಸಿಕ್ಕಾಬಡೆ ಬೇಜಾರಾಯಿತು, ನಾನು ತೊಗೊಳ್ಳೇಬಾರ್ದಿತ್ತು ಅಂತ ಅಂದ್ಬಿಟ್ಟು. ನೋಡಿ ಬಸ್, ಇಷ್ಟು ಚಿಕ್ಕದು. ಒಂದು ಸೆಕೆಂಡ್, ಪ್ರೈಸ್ ಎಲ್ಲ ಹೇಳೋಕ್ಕಾಗಲ್ಲ. ಇಷ್ಟೇ ಚಿಕ್ಕಿದು. ನಾನು ಆ್ಯಕ್ಚುಲಿ ಏನು ಗೊತ್ತಾ ಮನುಷ್ಯ, ಇದನ್ನು ಗೈಸ್ ನಾನು ನೋಡಿದಾಗ 1 ಮಂತ್ಗೆ ಮತ್ತೆ ಬಂದು ತೋರಿಸ್ಕೊಂಡು ಹೋಗಿ ಅಂದ್ರ, ಅದಕ್ಕೆ ನಾನು ಏನೋ 1 ಮಂತಿಗೆಲ್ಲ ಏನಕ್ಕೆ ಇಷ್ಟು ದೊಡ್ಡದು ಇದೆಯಲ್ಲ ಅಂತ ನಾನು ಇಲ್ಲಿ ಬರ್ದಿರೋದೇ ನೋಡಿಲ್ಲ. ನಾನು 50 ಗ್ರಾಮ್ ಅಂತ ಇಷ್ಟು ಚಿಕ್ಕದು. ಇದೆಲ್ಲ ಬಿಸ್ನೆಸ್. ಏನೋ ಗೊತ್ತಿಲ್ಲ. ನಾನು ಅವರು ಅಮೌಂಟ್ ಹೇಳಿದಾಗ ತುಂಬ ಜಾಸ್ತಿ ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಪ್ರಾಡಕ್ಟ್ಸ್ ಎಲ್ಲ ಲಿಸ್ಟ್ ಹಾಕ್ಬಿಟ್ಟು ನೋಡಿದೆ. ಅವ್ರು ಕನ್ಸಲ್ಟ್ ಮಾಡಿರೋದಕ್ಕೆ ತೊಗೊಂಡಿರೋ ಅಮೌಂಟು ನನಗೆ ಬೇಜಾರಾಯಿತು. ಅದು ಅದರ್ವೈಸ್ ಇದಕ್ಕೆಲ್ಲ ಪ್ರಾಡಕ್ಟ್ ಎಲ್ಲ ಇದ್ರ ಮೇಲೆ ಇತ್ತಲ್ಲ, ಸೊ ನಾನು ಹಂಗಾಗಿ ಏನು ಜಾಸ್ತಿ ಇದು ಮಾಡ್ಕೊಳ್ಳಲಿಲ್ಲ. ಇದು ಕ್ಲೆನ್ಸರ್ ಬೇಸ್, ಇದು ಕ್ಯೂಟಾಗೈತೆ. ಇದಕ್ಕೇನಂತ ಹೇಳಿದ್ರು ಅಂದರೆ ನೊರೆ ಎಲ್ಲ ಜಾಸ್ತಿ ಬರಲ್ಲ, ಬಿಕಾಸ್ ಅದರಲ್ಲಿ ಏನೋ ಹೇಳಿದ್ರು, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಫಾರ್ ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮೇ ಬಿ ಅವ್ರಿಗೆ ಡ್ರೈ, ಅವರೆಲ್ಲ ಹಿಂಗೆಲ್ಲ ನೋಡಿದ್ರಲ್ಲ ಡ್ರೈ ಥರ ಕಾಣಿಸಿರ್ಬೇಕು. ನಾನು ಇಷ್ಟು ದಿನ ನಂದು ಸ್ವಲ್ಪ ಆಯಿಲಿ ಸ್ಕಿನ್ ಅಂದು, ಫಸ್ಟು ಡ್ರೈ ಸ್ಕಿನ್ ಇತ್ತು. ನಾನು ಮಾಯ್ಶ್ಚರೈಸರು ಅದು ಇದು ಹಚ್ಚಿ ಸ್ವಲ್ಪ ಆಯಿಲಿ ಮಾಡ್ಕೊಂಡಿದ್ದೆ. ನಾನು ಆಯಿಲಿ ಸ್ಕಿನ್ ಅಂದ್ಕೊಂಡಿದ್ದೆ. ಇದು ಚೆನ್ನಾಗಿದೆ. ಇದು 250 ml. ಅಲ್ಲಿ ಏನು ಗೊತ್ತಾ ಗೈಸ್, ಇದು ಸ್ವಲ್ಪ ಚಿಕ್ಕದಾಗಿರೋದನ್ನು ಕೊಡಿ ಅಂತ ಕೇಳೋಕ್ಕೂ ಆಗಲ್ಲ. ಅವ್ರಿಗೆ ಹಾಸ್ಪಿಟಲಲ್ಲಿ ಕೊಟ್ಟಂಗೆ ಈಸ್ಕೋಬೇಕು. ಸೊ ಏನು ಮಾಡೋಕ್ಕಾಗಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಸ್ಕಿನ್ನ ನನ್ನ ಲೈಫ್ ಟೈಮಲ್ಲಿ ಇಲ್ಲಿವರೆಗೂ ಫಸ್ಟ್ ಟೈಮ್ ನಾನು ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸಿದ್ದು. ಬಿಕಾಸ್ ಹಾಗೆ ಬಿಟ್ಟಿದ್ದೆ ನಾನು, ಏನೂ ಆಗಲ್ಲ ಅಂತ ಅಂದ್ಬಿಟ್ಟು. ಸ್ವಲ್ಪ ಇಚ್ಚಿಂಗೆಲ್ಲ ಜಾಸ್ತಿ ಅನ್ನಿಸ್ತಿತ್ತು. ಮತ್ತು ಬಿಸಿಲಿಗೆ ಹೋದಾಗ ಒಂಥರ ನವೆ ಜಾಸ್ತಿ ಆಗೋದು, ನಾರ್ಮಲ್ ಆಗಿದ್ದಾಗ ನಾರ್ಮಲ್ ಹಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅದು ಸರಿ ಆಗಲ್ಲ, ಆಮೇಲೆ ಹೆಂಗಾದರೂ ಆಗಲಿ ಅಂತ ಅಂದ್ಬಿಟ್ಟು. ಇನ್ನೊಂದು ಸಜೆಷನ್ನು, ಗೈಸ್ ಇದು ಏನು ಹೇಳಿದೆ, ಮಾಯ್ಶ್ಚರೈಸರ್. ಇದನ್ನ ನೋಡಿದ ತಕ್ಷಣ ನಾನು ಏನು ಅನ್ಕೊಡೋದು, ಫೇರ್ ಆ್ಯಂಡ್ ಲವ್ಲಿ ಕೊಡ್ತವ್ರು ಹಾಕ್ಕೊಂಬಿಟ್ಟೆ. ಅಲ್ಲ ಅದ್ರದ್ದು ಇದನ್ನ ನೋಡ್ಬಿಟ್ಟು, ಕಲರ್ ನೋಡ್ಬಿಟ್ಟು ಇದೇನು ಫೇರ್ ಆ್ಯಂಡ್ ಲವ್ಲಿ ಕೊಡ್ತವ್ರೆ ಅಂತ. ಆಮೇಲೆ ಗೊತ್ತಾಯಿತು ಇದು ಬೇರೆದು ಅಂತ ಅಂದ್ಬಿಟ್ಟು. ಲೋಷನ್ನು ಗೈಸ್, ಇದು ಇಷ್ಟು ಆಯಿತು. ಇಷ್ಟು ಆ್ಯಕ್ಚುಲಿ ಏನು ಗೊತ್ತಾ, ನಾವು ಸಜೆಷನ್ ತೊಗೊಳ್ದೆ, ಯಾವ ಸಜೆಷನ್ನು ತೊಗೊಳ್ದೆ ಪ್ರಾಡಕ್ಟ್ ಯೂಸ್ ಮಾಡ್ತೀವಲ್ಲ ಗೈಸ್, ಅದಕ್ಕಿಂತ ಮತ್ತೊಂದು ಕೆಟ್ಟಿದು ಇನ್ನೊಂದಿಲ್ಲ. ಬಿಕಾಸ್ ಅದು ನನಗೆ ಎಷ್ಟೊಂದು ಜನ ಹೇಳೋರು, ಅಂದರೆ ನನ್ನ ಫ್ರೆಂಡೇ ಒಬ್ಳು ಹೇಳಿದ್ಲು, ಈ ಥರ ಆಗುತ್ತೆ ಅಂದರೆ ಪ್ರಾಬ್ಲಮ್ ಆಗುತ್ತೆ ಮುಂದೆ ಅಂತ. ಬಟ್ ನನಗಿನ್ನೂ ಏನೂ ಪ್ರಾಬ್ಲಮ್ ಆಗಿಲ್ಲ, ಜಸ್ಟು ಅದು ಬಿಟ್ಟಿರೋದಕ್ಕೆ ಒಂದು ಸ್ವಲ್ಪ ಪಿಂಪಲ್ಸ್ ಆಗಿದೆ ಅಷ್ಟೇ. ನಾನು ಸ್ವಲ್ಪ ಅದು ಬೇಸಿಕ್ ಲೆವೆಲಾಗಿದ್ದಾಗೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತೊಗೊಳ್ತಿರೋದಷ್ಟೇ. ಈಗ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ನನಗೇನೂ ಆಗಿಲ್ಲ. ಸೊ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನೇ ಮುಂಚೆ ಯೋಚನೆ ಮಾಡಿಬಿಟ್ಟು ತೊಗೊತಾ ಇರೋದಷ್ಟೇ ಗೈಸ್. ಇಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಇದೆಲ್ಲ ಸುಮ್ಮನೆ ಯಾರು ತೊಗೋಬೇಡಿ. ಹೋಗಿ ನಿಮ್ಮ ಸ್ಕಿನ್ ಟೈಪು, ಸ್ಕಿನ್ ಏನಾಗಿದೆ ಅದನ್ನೆಲ್ಲ ಡಾಕ್ಟರ್ ಹತ್ರ ತೋರಿಸಿನೇ ತೊಗೊಳ್ಳಿ ಅಷ್ಟೇ ಗೈಸ್. ಇವತ್ತು ನೈಟು ಊಟ, ಇವತ್ತು ಆ್ಯಕ್ಚುಲಿ ಸಾಂಬಾರು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಬಿಕಾಸ್ ಗಟ್ಟಿಯಾಗಿ ಚೆನ್ನಾಗಾಗಿದೆ. ನನಗೆ ಗಟ್ಟಿ ಇರಬೇಕು ಸಾಂಬಾರು.
ಕೋಸ್ ಪಲ್ಯ, ಚಪಾತಿ, ರೈಸ್, ಇಷ್ಟು ಊಟ. ನಾನು ರೈಸ್ ಎಷ್ಟೈತೆ, ಸಾಂಬಾರು ಎಷ್ಟು ತಂದಿದ್ದೀನಿ ನೋಡಿ. ಇವಾಗ ತಿನ್ನಬೇಕು. ಅದರಲ್ಲಿ ವೆಜಿಟೇಬಲ್ಸ್ ಎತ್ಕೊತೀನಿ, ಬರೀ ಸಾಂಬಾರನ್ನ ಏನಿಲ್ಲ ಗೈಸ್. ಅಷ್ಟು ಸಾಂಬಾರು ಬೇಕಾದರೆ ತಿನ್ಬಿಟ್ಟಿರ್ತೀನಿ ನಾನು, ಹಾಗೆ ನಾನು. ಅಯ್ಯೋ, ಈಗ ಟೇಸ್ಟ್ ನೋಡುವ ಐನೋ ಹೆಂಗಿರುತ್ತಂತ. ಸ್ವಲ್ಪ ಖಾರ ಮಾಡಿಬಿಟ್ಟಿರ್ತಾರೆ ಈ ಪಲ್ಯನ, ಅದರ್ವೈಸ್ ಚೆನ್ನಾಗಿರುತ್ತೆ. ಗೈಸ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಸೊ ನೈಟ್ಗೆ ಅಂತ ಮಾಯ್ಶ್ಚರೈಸರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಹಚ್ಚಬೇಕು. ಆ್ಯಕ್ಚುಲಿ ಇದನ್ನು ಸಪ್ರೇಟಾಗಿ ಇದಕ್ಕೆ ಅಂತಲೇ ಮಾಡ್ತಾ ಇದ್ದೀನಿ. ಓಹ್, ನಾನ್ ಗ್ರೇಜಿ ಇದು ಮಾಯ್ಶ್ಚರೈಸರ್. ಇದು ಹೆಂಗಿತ್ತು ಗೊತ್ತಾ ಸ್ಮೆಲ್ಲು? ಬಾಡಿಗೆ ಏನಾದರೂ ಈ ಚಿಕ್ಕ ಚಿಕ್ಕ ಪಿಂಪಲ್ ಆದರೆ ಕೊಡ್ತಾರಲ್ಲ, ಆ ಥರ ಕ್ರೀಮ್ ಥರ ಇದೆ. ಸ್ಮೆಲ್ ಅಂತೂ ಹಾಗೆ ಏನೋ ಔಷಧಿ ಕೊಡೋರು ಗೊತ್ತಾ, ಔಷಧಿ ಬಾಟಲ್ ಆ ಥರ ಇದೆ ಸ್ಮೆಲ್ ಆ್ಯಕ್ಚುಲಿ. ಇದು ನೈಟ್ ಮತ್ತು ಸೊ ಹಚ್ಚಿದ್ದೀನಿ ಗೈಸ್. ಆಮೇಲೆ ಇನ್ನೊಂದು ಹೇಳಿದ್ರು, ಒಂದು ಸ್ವಲ್ಪ ದಿನ ಸ್ಕಿನ್ ಡಲ್ ಹೊಡಿಬೋದು ಅಂತ ಹೇಳಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಸ್ಕಿನ್ ಚೆನ್ನಾಗಿರ್ಬೇಕು ಅಂತಂದರೆ ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಸೊ ಅಷ್ಟೇ. ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೊಸ ಐಡಿಯಾಸ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡುವ. ಲವ್ ಯು, ಬಾಯ್.